ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರಿಶಿನ ಶಾಸ್ತ್ರಕ್ಕೆ ಪಂಚಮಿನ ಮತ್ತು ಚೇತನ್ನ ಕೂರಿಸಿರ್ತಾರೆ. ಮಹೇಶ್ವರಿ ಪಂಚಮಿಗೆ ಅರಿಶಿನ ಹಚ್ತಾ, ನಿನ್ನ ಮದುವೆ ನೋಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ. ನನ್ನ ಸಂತೋಷ ಎಲ್ಲ ನೀನು ಮಡಲಿಕ್ಕೆ ಹಾಕ್ತೀನಿ, ನಿನ್ನ ಸಂತೋಷವಾಗಿ ನೋಡಬೇಕು ಅನ್ನೋದೇ ನನ್ನ ಆಸೆ ಅಂತ ಅಳ್ತಾ ನಾಟಕ ಮಾಡ್ತಾರೆ. ನಂತರ ಶಾರದಾ, ಕಾವ್ಯ, ಪ್ರೇಮ ಪಂಚಮಿಗೆ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಮಹಾದೇವ ಪಂಚಮಿ ಮುಂದೆ ಕೂತ್ಕೊಂಡು ಅರಿಶಿನ ತಗೊಂಡು, ನಿಮ್ಮ ಅಣ್ಣನ ಇಡೀ ಊರೇ ರೌಡಿ ಅಂತ ಕರೀತಾರೆ ಕಣವ, ಅಂಥ ಜನಕ್ಕೆ ಹೊಡಿಬೇಕಾದ್ರೆ ಯಾವತ್ತೂ ನಡಗದೇ ಇರೋ ಕೈ ಇವತ್ತು ನಿನಗೆ ಅರಿಶಿನ ಹಚ್ಚಬೇಕಾದ್ರೆ ನಡುಗ್ತೈತೆ. ನಿನ್ನ ಜೀವನಕ್ಕೆ ಹೊಸ ಬಣ್ಣ ತಂದುಕೊಡ್ಬೋದು, ಆದರೆ ಈ ಅಣ್ಣನ ಬಾಳಲ್ಲಿರೋ ಖುಷಿ ಅನ್ನೋ ಬಣ್ಣನ ಕಸ್ಕೊಂಡು ಹೋಯ್ತೈತೆ ಕಣವ. ಯಾವಾಗವ್ವ ಇಷ್ಟೊಂದು ದೊಡ್ಡಕಾದೆ ನೀನು? ನನ್ನ ಬೆರಳು ಹಿಡ್ಕೊಂಡು ಓಡಾಡ್ತಿದ್ದಿದ್ದು ಮಗು ನೀನು. ನಿನ್ನ ಕೈ ಹಿಡ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡಿದ್ದು, ನಿನಗೆ ಮಿಠಾಯಿ ಕೊಡಿಸಿದ್ದು, ನಿನ್ನ ಕೂದಲಿಗೆ ರಿಬ್ಬನ್ ಕಟ್ಟಿದ್ದು, ನಿನ್ನನ್ನು ಉಯ್ಯಾಲೆಯಲ್ಲಿ ಕೂರಿಸ್ಕೊಂಡು ತೂಗಿದ್ದು, ಆಮೇಲೆ ನೀನು ಇಷ್ಟಪಟ್ಟೆ ಅಂತ ಮಲ್ಲಣ್ಣನ ತೋಟಕ್ಕೆ ನುಗ್ಗಿ ಹೂ ಕದ್ಕೊಂಡು ಬಂದು ನಿನಗೆ ಕೊಟ್ಟಿದ್ದು, ಆಮೇಲೆ ಮಲ್ಲಣ್ಣ ನನಗೆ ಹೊಡೆದಿದ್ದು, ಇದೆಲ್ಲ ನಿನ್ನೆ ಮೊನ್ನೆ ಆಯ್ತೇನೋ ಅಂತ ನನಗನ್ನಿಸ್ತೈತೆ. ಪಂಚಮಿ ನಿನ್ನ ಕಾಲ್ಗೆಜ್ಜೆ ಸದ್ದು ಕೇಳ್ತಾ ದಿನ ಕಳೀತಿದ್ದೆ ಅಣ್ಣ. ಇವತ್ತು ನಿನಗೆ ದಾರೆ ಎರೆದು ಕೊಡೋ ಸಮಯ ಬಂದೈತೆ ಕಣವ. ಇದನ್ನೆಲ್ಲ ನೆನೆಸ್ಕೋತಿದ್ರೆ ನನ್ನ ಎದೆ ಒಡೆದೋಯ್ತೈತೆ ಕಣವ. ಒಂದು ಹೆಣ್ಣು ದೊಡ್ಡವಳಾದ್ಮ್ಯಾಕೆ ಮದುವೆಯಾಗಿ ಬೇರೆಯವ್ರ ಮನೆಗೆ ಹೋಗೋದು ಅನ್ನೋದು ಶಾಸ್ತ್ರನೇ ಇರ್ಬೋದು, ಆದರೆ ನೀನು ನನ್ನ ಬಿಟ್ಟು ಹೋಯ್ತಾ ಇರೋದು ನನ್ನ ಬಾಳಿಗೆ ಕತ್ಲೆ ತುಂಬ್ದಂಗೆ ಐತೆ ಕಣವ. ಈ ಅರಿಶಿನ ನಿನ್ನ ಬಾಳಲ್ಲಿ ಹೊಸ ಬೆಳಕನ್ನು ತರಲಿ, ಆದರೆ ಈ ಹಳೆ ಅಣ್ಣನ ನೆನಪುಗಳು ಯಾವಾಗಲೂ ನಿನ್ನ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಇರಲಿ ಕಣವ. ನಮ್ಮನೆ ಮಹಾಲಕ್ಷ್ಮಿಯಾಗಿ ಬೆಳೆದೆ ನೀನು, ಈಗ ಬೇರೆಯವ್ರ ಮನೆನ ಬೆಳಗೋಕೆ ಹೋಯ್ತಿದ್ಯಾ, ಆದರೆ ಈ ಬಡಪಾಯಿ ಅಣ್ಣನ ಮಾತ್ರ ಯಾವತ್ತೂ ಮರಿಬೇಡ ಕಣವ, ಯಾವತ್ತೂ ಮರಿಬೇಡ ಅಂತ ಅಳ್ತಾ ಮಹಾದೇವ ಪಂಚಮಿಗೆ ಅರಿಶಿನ ಹಚ್ತಾನೆ. ಕಲ್ಯಾಣಿ, ಪ್ರೇಮ ಎಲ್ಲ ಅಳ್ತಾ ಕಣ್ಣೀರನ್ನು ಒರೆಸ್ಕೋತಾರೆ. ಪಂಚಮಿ ಹಣೆಗೆ ಮಹಾದೇವ ಮುತ್ತನ್ನು ಕೊಡ್ತಾನೆ. ಪಂಚಮಿ ಅಣ್ಣನ ಗಟ್ಟಿಯಾಗಿ ತಪ್ಕೋತಾಳೆ. ಮಹಾದೇವಣ್ಣ, ನೀವು ಅಳಬೇಡಿ, ನೀವ್ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ಪಂಚಮಿನ ನಿಮ್ಮ ಮನೆಯಿಂದ ದೂರ ಮಾಡಿಲ್ಲ, ಮನೆಗೆ ಮಗಳಾಗಿ ಕಳಿಸ್ತಿದ್ದೀರಾ. ನಿಮ್ಮ ತಂಗಿ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರ್ದಂಗೆ ನಾನು ಚೆನ್ನಾಗಿ ನೋಡ್ಕೋತೀನಿ, ನಾನು ನಿಮಗೆ ಮಾತು ಕೊಡ್ತಿದ್ದೀನಿ ಅಂತಾನೆ ಚೇತನ್. ಮಹಾದೇವ ಕೈ ಮುಗ್ದು ನಗ್ತಾ ಅಲ್ಲಿಂದ ಈಚೆ ಬಂದು ನಿಂತ್ಕೋತಾನೆ. ಪ್ರೇಮ ಕಣ್ಣೀರನ್ನು ಒರೆಸ್ಕೋತಾ ರಾಮ್ ನೋಡಿ, ರಾಮ್ ಅಳ್ತಿದ್ಯಾ ಅಂತಾಳೆ. ಇಲ್ಲ ಅಂತ ರಾಮ್ ಕಣ್ಣೀರು ಒರೆಸ್ಕೋತಾನೆ. ನೀನು ಅಳ್ತಿದ್ಯಾ ಅಂತಾನೆ ರಾಮ್. ಹ್ಞೂ ಹತ್ತಿದ್ಯಾ, ಸರಿಯಾಗಿ ಕಣ್ಣೀರು ಒರೆಸ್ಕೊಳ್ಳಿಲ್ಲ, ಇರು ಒರೆಸ್ತೀನಿ ಅಂತ ರಾಮ್ ಮುಖಕ್ಕೆ ತನ್ನ ಕೈಲೇ ಇರೋ ಅರಿಶಿನ ಹಚ್ಚಿ ಏನೂ ಗೊತ್ತಿಲ್ಲದೆ ಇರೋಳ ಥರ ನಿಂತ್ಕೋತಾಳೆ ಪ್ರೇಮ. ಮಹಾದೇವ ರಾಮ್ನ ನೋಡಿ, ಏನು ಪ್ರೇಮ ಅವರೇ, ನಮ್ಮ ರಾಮ್ಗೆ ಯಾರೋ ಮದುಮಗನ ಥರ ಅರಿಶಿನ ಹಚ್ಬಿಟ್ಟವ್ರೆ ಅಂತಾನೆ. ಮಹಾದೇವ ಅವರೇ, ನಮ್ಮ ಮದುವೆಯಲ್ಲಿ ರಾಮ್ ನನಗೆ ಅರಿಶಿನ ಹಚ್ಚಿಲ್ಲ, ನಾನು ಅವನಿಗೆ ಅರಿಶಿನ ಹಚ್ಚಿಲ್ಲ, ಅದಕ್ಕೆ ಇದೇ ಚಾನ್ಸು ಅಂತ ಅರಿಶಿನ ಹಚ್ಬಿಟ್ಟೆ. ಅದಿರಲಿ, ನೀವು ನಿಮ್ಮ ಮದುವೆಯಲ್ಲಿ ನಿಮ್ಮ ಕಾವ್ಯಂಗೆ ಅರಿಶಿನ ಹಚ್ಚಿಲ್ವಾ? ಇದೇ ಒಳ್ಳೆ ಚಾನ್ಸು, ಅಲ್ಲಿ ನಿಂತಿದ್ದಾಳೆ, ಹೋಗಿ ನೋಡಿ ಹಚ್ಬಿಡಿ ಅಂತಾಳೆ ಪ್ರೇಮ. ಮಹಾದೇವ ಆಗ, ಆಹಾ ಎಂಥ ಐಡಿಯಾ ಕೊಟ್ರಿ ಪ್ರೇಮ ಅವರೇ, ಇವಾಗ ನೋಡಿ ಹೋಗಿ ನಿಮ್ಮ ತಂಗಿ ಹಿಂಗೆ ಅರಿಶಿನ ಹಚ್ತೀನಿ ಅಂತ ಮಹಾದೇವ ಹೋಗ್ತಾನೆ. ರಾಮ್, ಏನೋ ನಿನ್ನ ಮುಖದ ಅವತಾರ, ಮದುವೆ ಆಗ್ತಿರೋದು ಪಂಚಮಿಗೆ, ಆದರೆ ಅರಿಶಿನ ಶಾಸ್ತ್ರ ನಿನಗೆ ಆದ ಹಾಗಿದೆ ಅಲ್ಲ ಅಂತಾರೆ ಕಲ್ಯಾಣಿ. ಮದುವೆಯಲ್ಲಿ ಮಜ್ಜಿಗೆ ಭಾಗ್ಯ ಅಂತಾರಲ್ಲ, ಹಾಗೆ ನಮ್ಮ ರಾಮ್ಗೆ ಅರಿಶಿಣದ ಭಾಗ್ಯ. ಮಗನೇ, ಯಾರೋ ಹಚ್ಚಿದ್ದು ಇದನ್ನು ಅಂತಾರೆ ಶ್ರೀಧರ. ಅರಿಶಿನ ಅಂತ ರಾಮ್ ಕೈಯಿಂದ ಮುಟ್ಟಿ ನೋಡ್ತಾನೆ. ಪಾಪ, ಯಾವುದೋ ಕಾಡು ಪಾಪ ರಾಮ್ಗೆ ಅರಿಶಿನ ಹಚ್ಚಿದಂತೆ, ಅದನ್ನು ನೋಡಿ ನಾವೆಲ್ಲ ನಗ್ತಿದ್ದೀವಿ ಅಂತ ಶಾರದಾ ನಗ್ತಾರೆ. ಅಯ್ಯಯ್ಯೋ, ಇದೇನು ರಾಮ್, ನಿನಗೂ ಅರಿಶಿನ ಶಾಸ್ತ್ರ ಆಗೋಗಿದೆ ಅಂತಾಳೆ ಪ್ರೇಮ. ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡಬೇಡ, ನನಗೊತ್ತು ನೀನೇ ಅರಿಶಿನ ಹಚ್ಚಿದ್ದು ಅಂತ. ನಾಟಕನ ಸ್ಟಾಪ್ ಮಾಡ್ತೀಯಾ ಅಂತಾನೆ ರಾಮ್. ಸಾರಿ ರಾಮ್, ಪಂಚಮಿ ಕೆನ್ನೆಗೆ ಅರಿಶಿನ ಹಚ್ಚಿದ್ದು ನನ್ನ ಕೈಯಲ್ಲಿತ್ತು, ಆ ಕೈಯಿಂದ ನಿನ್ನ ಕೆನ್ನೆ ಮೇಲಿದ್ದ ಕಣ್ಣೀರು ಒರೆಸ್ನಾ ಅಂತ ಹೋಗಿ ಕೈಯಲ್ಲಿದ್ದಿದ್ದ ಅರಿಶಿನ ಎಲ್ಲ ನಿನ್ನ ಕೆನ್ನೆಗೆ ಹತ್ತಿ ಅದು ಹಿಂಗಾಯ್ತು ಅಂತಾಳೆ ಪ್ರೇಮ. ಸಾಕು ಅಂತಾನೆ ರಾಮ್. ಈಚೆ ಮಹಾದೇವ, ಅಲ್ಲಿ ನೋಡಮ್ಮಿ, ರಾಮ್ ಮುಖ ಅರಿಶಿನ ಆಗ್ಬಿಟ್ಟೈತೆ ಅಂತ ಕಾವ್ಯ ಕೆನ್ನೆನ ಮುಡ್ತಾನೆ. ಆಗ ಕಾವ್ಯ ಕೆನ್ನೆಗೆ ಅರಿಶಿನ ಹಿಡಿಯುತ್ತೆ. ಮಹಾದೇವ, ಏನು ಮಾಡಿದ್ಯಾ ನೀನು? ನಿನಗೇನಾದರೂ ಬುದ್ಧಿ ಇದೆಯಾ? ತಮಾಷೆ ಅಂದ್ಕೊಂಡಿದ್ಯಾ ಅಂತಾಳೆ ಕಾವ್ಯ. ಯಾಕಮ್ಮಿ ಅಷ್ಟೊಂದು ಸಿಟ್ಟು ಮಾಡ್ಕೋತೀಯಾ? ನಮ್ಮಿಬ್ಬರು ಮದುವೆಯಲ್ಲಿ ನಾವಿಬ್ಬರು ಹಿಂಗೆ ಅರಿಶಿನ ಹಚ್ಕೊಂಡಿರಲಿಲ್ವಲ್ಲ, ಅದಕ್ಕೆ ಬಾಕಿ ವಸೂಲಿ ಮಾಡಿದೆ ಅಂತಾನೆ ಮಹಾದೇವ. ಬಾಕಿ ವಸೂಲಿ ಮಾಡೋಕ್ಕೆ ನೀನೇನಾದರೂ ಫಿನಾನ್ಷಿಯಲ್ ಕಂಪ್ನಿ ನಡೆಸ್ತಿದ್ಯಾ? ನನ್ನ ಜೊತೆ ಮಾತಾಡಬೇಡ ನೀನು, ಮದುವೆ ದಿನಾನಾದರೂ ಸೀರಿಯಸ್ ಆಗಿ ಇರೋಕ್ಕಾಗಲ್ವ ನಿನಗೆ ಅಂತಾಳೆ ಕಾವ್ಯ. ಯಾಕಮ್ಮಿ ಅಷ್ಟೊಂದು ಸೀರಿಯಸ್ಸು? ಪಂಚಮಿ ಅಣ್ಣನಾಗಿ ನಾನು ನಗ್ನಗ್ತಾ ಇಲ್ಲ ಅಂದರೆ ಮದುವೆ ಹುಡುಗ ಚೇತನ್ ಹೆದರ್ಕೊಂಡು ಓಡೋಗೋದಿಲ್ವಾ? ನೋಡು, ನೀನು ಇವಾಗ ಮುಖನ ಅಂತ ಮಾಡ್ಕೊಂಡು ನಿಂತ್ಕೋಬೇಡ, ಫೋಟೋದಲ್ಲಿ ನೋಡಿದ ಜನ ಪಾಪ ಮಹಾದೇವ ಇಂಥ ಜಗಳ ಗಂಟಿನ ಯಾಕೆ ಮದುವೆ ಅದ ಅಂತ ನಗ್ತಾರೆ ಅಂತಾನೆ ಮಹಾದೇವ. ನಗಲಿ ಬಿಡು, ಪರವಾಗಿಲ್ಲ ಅಂತಾಳೆ ಕಾವ್ಯ. ಅಮ್ಮಿ, ನೀನೇನೇ ಹೇಳು, ನೀನು ಕೋಪ ಮಾಡಿಕೊಂಡು ನಿನ್ನ ಮೂತಿ ಕೆಂಪಾಗದೆ, ನಾನು ಅರಿಶಿನ ಹಚ್ಚಿದ ಮೇಕೆ ನಿನ್ನ ಮುಖ ಹಳದಿ ಆಗದೆ,
ಒಟ್ನಾಗೆ ನಿನ್ನ ಮೂತಿ ನೋಡೋಕ್ಕೆ ನಮ್ಮ ಹಳ್ಳಿಲಿರೋ ಕಲರ್ ಟ್ರಾಫಿಕ್ ಲೈಟ್ ಇದ್ದಂಗೆ ಐತೆ ಅಂತಾನೆ ಮಹಾದೇವ. ನನ್ನೇ ಟ್ರಾಫಿಕ್ ಲೈಟ್ ಅಂತೀಯಾ ಅಂತ ಮಹಾದೇವನಿಗೆ ಹೊಡಿತಾಳೆ ಕಾವ್ಯ. ಅಮ್ಮಿ ಸುಮ್ಕಿರು, ಎಲ್ಲರೂ ನೋಡ್ತಾರೆ ಅಂತಾನೆ ಮಹಾದೇವ. ನಂತರ ಪಂಚಮಿ ಮತ್ತು ಚೇತನ್ಗೆ ಅರಿಶಿನ ನೀರನ್ನು ತಲೆ ಮೇಲೆ ಸುರಿತಾರೆ. ನಂತರ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಯುತ್ತೆ. ರಾತ್ರಿ ರೂಮಲ್ಲಿ ಚೇತನ್ ವಿಡಿಯೋ ಕಾಲಲ್ಲಿ ಪಂಚಮಿ ಹತ್ರ, ಪಂಚಮಿ, ನಿನ್ನಂಥ ಹುಡುಗಿ ಜೊತೆಗೆ ನಿನ್ನ ಕುಟುಂಬ ನನಗೆ ಸಿಕ್ಕಿದ್ದು ತುಂಬಾ ಪುಣ್ಯ. ಅದರಲ್ಲೂ ನಿಮ್ಮಣ್ಣ ಮಹಾದೇವ ಅವ್ರ ಬಗ್ಗೆ ಎಷ್ಟೇ ಹೊಗಳಿದ್ರೂ ಕಡಿಮೆ. ನಿನ್ನ ಮೇಲೆ ಅವರಿಗಿರೋ ಪ್ರೀತಿ ಅಷ್ಟಿಷ್ಟಲ್ಲ. ಒಮ್ಮೊಮ್ಮೆ ನನಗೂ ಭಯ ಆಗುತ್ತೆ, ನಿಮ್ಮ ಅಣ್ಣನಷ್ಟು ನಾನು ಚೆನ್ನಾಗಿ ನಿನ್ನ ನೋಡ್ಕೋತೀನೋ ಇಲ್ವೋ ಅಂತ. ಇಂಥ ಅಣ್ಣನ ಪಡೆಯೋಕ್ಕೆ ನೀನು ನಿಜವಾಗ್ಲೂ ಅದೃಷ್ಟ ಮಾಡಿದ್ಯಾ ಅಂತಾನೆ ಚೇತನ್. ಹೌದೌದು ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ನನ್ನ ಕೈಲಿ ಸಾಧ್ಯ ಆದಷ್ಟು ನಾನಿನ್ನ ಖುಷಿಯಾಗಿಟ್ಟಿರ್ತೀನಿ ಪಂಚಮಿ. ನನಗೆ ತುಂಬಾ ಖುಷಿ ಆಗ್ತಿದೆ. ನಾಳೆ ಯಾವಾಗ ಆಗುತ್ತೋ, ಯಾವಾಗ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ತೀನೋ ಅಂತ ಚಟಪಟಿಕೆ ಶುರುವಾಗಿದೆ ಅಂತಾನೆ ಚೇತನ್. ಅಣ್ಣ ಬಂದ, ಇಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪಂಚಮಿ. ಆಗ ಮಹಾದೇವ ಬಂದು, ಪಂಚಮಿ ಇನ್ನೂ ಮಲಗಿಲ್ವೇ? ಬೇಗ ಮನಿಕೋ ಮಗಳೇ, ನಾಳೆ ಒತ್ತಾರೆ, ಬೇಗ ಹೇಳ್ಬೇಕು, ಶಾಸ್ತ್ರಗಳಿವೆ, ಆಮೇಲೆ ಸುಸ್ತಾಗ್ಬಿಡ್ತೀಯ. ಬಹು ಸಂದಾಗಿ ಕಾಣ್ತಿದ್ಯಾ ಕಣವ. ನಾಳೆ ಮುಹೂರ್ತ ಆದ್ಮೇಲೆ ನೀನು ನಮ್ಮನ್ನೆಲ್ಲ ಬಿಟ್ಟು ಬೇರೆ ಮನೆಗೆ ಹೋಯ್ತೀಯಾ ಅಂತ ನೆನೆಸ್ಕೊಂಡ್ರೆ ಈ ಅಣ್ಣನ ಎದೆಗೆ ಯಾರೋ ಜಾಡ್ಸ್ ಒದ್ದಂಗಾಯ್ತದೆ ಕಣವ. ದಿನ ನಿನ್ನ ನೋಡ್ತಿದ್ದಿದ್ದ ಕಣ್ಗಳಿಗೆ ನಾಳೆಯಿಂದ ನಿನ್ನ ನೋಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಕಣ್ಣೀರು ಬರ್ತೈತೆ ಕಣವ. ನಾನೆಲ್ಲ ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ನೀನು ತಗ ಅಂತ ನೀರು ಕೊಡ್ತಿದ್ದೆ ಕುಡಿಯೋಕ್ಕೆ. ಆ ಕೈಗಳು ನಾಳೆಯಿಂದ ಇರಾಕಿಲ್ಲ. ನಾನು ಇಲ್ಲೇ ಇದ್ದರೂ ಅಣ್ಣ ಹೊತ್ತಾಯ್ತು ಉಣ್ಣಕ್ಕೆ ಬಾ ಅಂತ ಕರೀತಿದ್ದೆ. ಆ ಪ್ರೀತಿನೂ ನಾಳೆಯಿಂದ ಸಿಗಾಕಿಲ್ಲ. ಅಣ್ಣ ರೆಡಿಯಾಗು, ಹಿಂಗೆ ರೆಡಿಯಾಗು, ಹಂಗೆ ರೆಡಿಯಾಗು, ನೀನು ಚೆನ್ನಾಗಿ ಕಾಣಬೇಕು ಅಂತಲೂ ಹೇಳ್ತಿದ್ದೆ. ಆ ಪ್ರೀತಿನೂ ನಾಳೆಯಿಂದ ಸಿಗಾಕಿಲ್ಲವ. ಆದರೆ ನಾನೇನಾದರೂ ಗಲಾಟೆ ಮಾಡ್ಕೊಂಡು ಬಂದು ಅಮ್ಮಂಗೆ ಕೋಪ ಬಂದು ನನ್ನ ಮೇಲೆ ಮುನ್ಸ್ಕೊಂಡ್ರೆ ಅಮ್ಮನ ಕೋಪನ ತಣ್ಣಗೆ ಮಾಡೋಕ್ಕೆ ನೀನಿದ್ದೆ. ಅದೇ ನಾಳೆಯಿಂದ ಅಮ್ಮನ ಸಮಾಧಾನ ಮಾಡೋ ಆ ಜೀವನೂ ಇರೋಕ್ಕಿಲ್ಲ ಅಲ್ಲವ ಪಂಚಮಿ. ಇದನ್ನೆಲ್ಲ ನೆನೆಸ್ಕೋತಿದ್ರೆ ಹೃದಯ ಕಿವುಚಿ ಬರ್ತೈತೆ ಕಣವ. ಇದನ್ನು ಹೆಂಗೆ ತಡ್ಕೊಳ್ಳೋದು ಅಂತಾನೆ ಗೊತ್ತಾಯ್ತಿಲ್ಲ. ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮ್ಯಾಕೆ ನಾನು ಅಪ್ಪನ ಸ್ಥಾನದಲ್ಲಿ ನಿಂತು ನಿನ್ನ ನೋಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಗೊತ್ತಾಯ್ತದೆ ತಂಗಿಯಾಗಿ ನೀನೇ ಈ ಅಣ್ಣನ ನೋಡ್ಕೋತಿದ್ದೆ ಅಂತ. ಆದರೆ ಒಂದು ಸಮಾಧಾನ ಏನು ಗೊತ್ತಾ, ಚೇತನ್ ಬಹು ಒಳ್ಳೆ ಹುಡುಗ, ಅವನು ನಿನ್ನ ಚೆನ್ನಾಗಿ ನೋಡ್ಕೋತಾನೆ, ಅದು ನನಗೆ ಸಮಾಧಾನ ಕಣವ ಅಂತಾನೆ ಮಹಾದೇವ. ಮದುವೆ ಆದಮೇಲೆ ನಿನ್ನನ್ನು ಮರೆಯಲ್ಲ ಅಲ್ವಾ ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಎಂಥ ಮಾತು ಅಂತ ಹೇಳ್ತೀಯವ್ವ, ನಿನ್ನ ಮರೆತರೆ ನನ್ನ ಜೀವ ಉಳಿತೈತಾ ಹೇಳು. ನೋಡು, ಮದುವೆ ಆದಮೇಲೆ ನೀನು ಎಲ್ಲೇ ಹೋಗು, ಯಾರ ಹಟ್ಟಿನಾಗಾರು ಇರು, ಈ ಅಣ್ಣಂಗೆ ನೀನೇ ಫಸ್ಟು. ಈ ಅಣ್ಣ ನಿನ್ನ ಮರೆಯೋದು ಅಂತಂದರೆ ಅದು ನಾನು ಸತ್ಮೇಕೆ ಕಣವ. ಪಂಚಮಿ, ಇನ್ನೊಂದು ಏನು ಗೊತ್ತಾ, ಕೊಟ್ಟ ಹೆಣ್ಣು ಕುಲಕ್ಕೊರಗೆ ಹೋದ್ಮೇಲೆ ಅವರನ್ನು ಮರ್ತು ಬಿಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆದರೆ ನೀನು ಯಾವತ್ತೂ ಈ ಅಣ್ಣಂಗೆ ಬಂಗಾರನೇ, ಈ ಮನೆ ಕೂಸೆ ನೀನು. ನಿನಗೋಸ್ಕರ ಈ ಅಣ್ಣನ ಮನೆ ಬಾಗಿಲು ಯಾವಾಗಲೂ ತೆರೆದಿರ್ತೈತೆ ಕಣವ. ನೀನು ಯಾವಾಗ ಬೇಕಿದ್ರು ಬಾ ಅಂತಾನೆ ಮಹಾದೇವ. ಆಗ ಕಲ್ಯಾಣಿ ಬಂದು, ಏ ಮಹಾದೇವು, ಏನೋ ಇದು, ನಿನ್ನ ತಂಗಿ ಮುಂದೆ ಮಗು ಥರ ಅಳ್ತಿದ್ಯಲ್ಲ ಕಂದ. ನಾಳೆ ಕಲ್ಯಾಣ ಮಂಟಪದಿಂದ ನಿನ್ನ ತಂಗಿನ ನೀನು ನಗ್ನಗ್ತಾ ಕಳಿಸ್ಕೊಡ್ಬೇಕು. ಅಂಥದ್ರಲ್ಲಿ ನೀನೇ ಹೀಗೆ ಅಳ್ತಿದ್ರೆ ಅವಳಿಗೆ ಅಳು ಬರಲ್ವಾ ಹೇಳು ಅಂತಾರೆ. ಅಮ್ಮ, ನಾನಿದನ್ನು ದುಃಖದಿಂದ ಅಳ್ತಾ ಇರೋದಲ್ಲ, ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು. ನಮ್ಮೂರು ಜನ ಎಲ್ಲ ನಿನ್ನ ತಂಗಿಗೆ ಮಾತು ಬರಲ್ಲ, ಅವಳಿಗೆ ಮದುವೆನೇ ಆಗೋಕ್ಕಿಲ್ಲ ಅಂತ ಹೀಯಾಳಿಸ್ತಿದ್ರು. ನಾಳೆ ನನ್ನ ತಂಗಿ ಮದುವೆ ಆಗಿ ಆ ಮಕ್ಕಳು ಬಾಯಿಗೆ ಹಾಗೆ ಮುಚ್ಕೋಬೇಕು. ಆಮ್ಯಾಕೆ ನನ್ನ ಕೂಸು ನಾಳೆ ಮನೆಯಿಂದ ಹೊರಟೋಯ್ತದಲ್ವಾ, ಅದಕ್ಕೆ ನೀನೇನು ಹೆದರ್ಕೋಬೇಡ, ಈ ಅಣ್ಣ ನಿನ್ನ ಜೊತೆ ಇರ್ತಾನೆ ಅಂತ ಹೇಳ್ತಿದ್ದೆ ಅಷ್ಟೇ ಅಂತಾನೆ ಮಹಾದೇವ. ಬೆಳಿಗ್ಗೆ ಆಗುತ್ತೆ. ಮದುವೆ ಮನೆಗೆ ಎಲ್ಲರೂ ಬರ್ತಾ ಇರ್ತಾರೆ. ಶ್ರೀಧರ, ಪ್ರೇಮರಾಮ್ ಎಲ್ರಿಗೂ ಸ್ವಾಗತ ಮಾಡಿ ಕರಿತಾ ಇರ್ತಾರೆ. ಮಾವ, ಅಲ್ಲಿ ನೋಡಿ, ಆ ಫೋಟೋದಲ್ಲಿ ಪಂಚಮಿ ಚೇತನ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ನಮ್ಮದು ಪಕ್ಕದಲ್ಲಿ ಒಂದು ಫೋಟೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಪ್ರೇಮ. ಮಗಳೇ, ನಿಮ್ಮ ಫೋಟೋ ಈ ಫೋಟೋಕ್ಕಿಂತ ತುಂಬ ಚೆನ್ನಾಗಿರ್ತಿತ್ತು ಅಂತಾರೆ ಶ್ರೀಧರ್. ಮಾವ, ಕರೆಕ್ಟಾಗಿ ಹೇಳಿದ್ರಿ ಅಂತಾಳೆ ಪ್ರೇಮ. ಸಾಕು ನಿಲ್ಲಿಸ್ತೀಯಾ, ನೀನು ತರ್ಲೇನಾ, ಗೆಸ್ಟ್ ಬರ್ತಿದ್ದಾರೆ, ಮರ್ಯಾದೆಯಿಂದ ವೆಲ್ಕಮ್ ಮಾಡು ಅಂತಾನೆ ರಾಮ್. ರಾಮ್ ತಲೆಗೆ ಹೂನ ಎಸಿತಾ, ನೀನು ಸ್ವಾಗತ ಮಾಡು, ನಾನು ನಿನಗೆ ಸ್ವಾಗತ ಮಾಡ್ತೀನಿ ಅಂತಾಳೆ. ಸುಮ್ಮನಿರು ಪ್ರೇಮ, ಜನ ಎಲ್ಲ ನಮ್ಮನ್ನೇ ನೋಡ್ತಾರೆ ಅಂತಾನೆ ರಾಮ್. ಈ ನಿನ್ನ ಗಂಭೀರ ಮುಖದಲ್ಲಿ ನಗು ನೋಡೋದೇ ಚಂದ ಅಂತಾಳೆ ಪ್ರೇಮ. ಅವನ ಮೈಗೆ ಹೂವನ್ನು ಹಾಕ್ತಾ ಇರ್ತಾಳೆ. ನಂತರ ಶ್ರೀಧರ, ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ, ಹೋಗೋಣ ಅಂತ ಎಲ್ಲರೂ ಒಳಗಡೆ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿ